ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂತಂದ್ರೆ ಹೊಸ ಆಲೋಚನೆ, ಹೊಸ ಭರವಸೆಗಳು. ಹಾಗಿದ್ರೆ ಈ ವರ್ಷ 2026 ಎಲ್ರಿಗೂ ಒಳಿತನ್ನ ಮಾಡುವಂತಹ ವರ್ಷವಾಗುತ್ತಾ? ಅಂತಹದೊಂದು ಸೂಚನೆ ಸುಳಿವು ಸಿಗ್ತಾ ಇದೆ. ಹಾಗಿದ್ರೆ 2026 ಯಾರ್ಯಾರ ಪಾಲಿಗೆ ಯಾವ್ಯಾವ ರೀತಿಯಲ್ಲಿ ಲಾಭದಾಯಕ ಆಗುತ್ತೆ? ಕೆಲ ಇಂಪಾರ್ಟೆಂಟ್ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಸಾಲದ ಹೊರೆ ಇಳಿಕೆಯಾಗಿದೆ. 2025ರಲ್ಲಿ ಈಗಾಗಲೇ ಹಲವು ಬಾರಿ ಬಡ್ಡಿ ದರ ಇಳಿಕೆಯ ಖುಷಿ ಕಂಡಿರುವಂತಹ ಗ್ರಾಹಕರಿಗೆ RBI 2026ರಲ್ಲೂ ಗುಡ್ ನ್ಯೂಸ್ ಕೊಡುವಂತಹ ನಿರೀಕ್ಷೆ ಇದೆ. ಹಣದುಬ್ಬರ ಪರಿಸ್ಥಿತಿ ಸುಧಾರಣೆ ಮತ್ತು ಆರ್ಥಿಕ ಚಟುವಟಿಕೆಗೆ ಪುಷ್ಟಿ ನೀಡುವುದಕ್ಕೆ ರೆಪೋ ದರವನ್ನ ಮತ್ತಷ್ಟು ಇಳಿಸುವಂತಹ ನಿರೀಕ್ಷೆ ಇದೆ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಅಂದ್ರೆ ಸಣ್ಣ ಉಳಿತಾಯ ಸೇಫ್. 2026ರ ಮೊದಲ ತ್ರೈಮಾಸಿಕದಲ್ಲಿ ಅಂಚೆ ಉಳಿತಾಯ ಖಾತೆ, PPF, ಸುಕನ್ಯಾ ಸಮೃದ್ಧಿ ಯೋಜನೆ ಸೇರಿದಂತೆ ಈ ಸಣ್ಣ ಉಳಿತಾಯಗಳ ಬಡ್ಡಿ ದರ ಇಳಿಕೆಯಾಗುವಂತಹ ಆತಂಕ ಇತ್ತಲ್ಲ, ಅದು ತಪ್ಪು ಹೋಗಿದೆ. 2025ರಲ್ಲಿ RBI ರೆಪೋ ದರ ಒಟ್ಟು 1.25% ಅಷ್ಟು ಇಳಿಸಿದ್ರೂ ಕೂಡ 2026ರ ಜನವರಿಯಿಂದ ಮಾರ್ಚ್ ಅವಧಿಯಲ್ಲಿ ಸಣ್ಣ ಉಳಿತಾಯಗಳಿಗೆ ಹಾಲಿ ಬಡ್ಡಿ ದರ ಮುಂದುವರಿಸುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಇದು ಬಹಳ ಒಳ್ಳೆಯ ನ್ಯೂಸ್ ಆಗಿದೆ ನಮ್ಮ ಪಾಲಿಗೆ. ಇನ್ನು ಮನೆ ಖರೀದಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಇದು ಸಕಾಲ. ಸ್ವಂತ ಸೂರಿನ ಕನಸು ಕಾಣ್ತಾ ಇರೋರಿಗೆ 2026 ಶುಭದಾಯಕವಾಗುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಬೆಲೆ ಏರಿಕೆಯಲ್ಲಿ ಸ್ಥಿರತೆಯಿಂದಾಗಿ ಮಧ್ಯಮ ಪ್ರಮಾಣದ ಆದಾಯ ಇರುವಂತಹ ಕುಟುಂಬಗಳಿಗೆ ಮನೆಗಳು ಕೈಗೆಟಕೋ ದರದಲ್ಲಿ ಸಿಗುವಂತಹ ನಿರೀಕ್ಷೆ ಇದೆ ಅಂತ ಭಾರತದ 9 ನಗರಗಳಲ್ಲಿ ವಸತಿ ವಹಿವಾಟಿನ ದತ್ತಾಂಶ ಸಂಗ್ರಹಿಸುವಂತಹ ಸ್ಟೇರ್ ಯಾರ್ಡ್ ಸಂಸ್ಥೆ ಹೇಳ್ತಾ ಇದೆ. ಇನ್ನು ಅದರ ಜೊತೆಗೆ ನಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದೆಲ್ಲ ಸುರಕ್ಷಿತನಾ ಅನ್ನುವಂಥ ಪ್ರಶ್ನೆ ಇತ್ತಲ್ಲ, ಎರಡೂ ಕೂಡ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಹೊಸ ವರ್ಷದಿಂದ ಪ್ಯಾನ್, ಆಧಾರ್ ದುರ್ಬಳಕೆ ಮೂಲಕ ನಡೆಸುವಂತಹ ಹಣಕಾಸು ಅಕ್ರಮಗಳಿಗೆ ಕೊಂಚ ಮಟ್ಟಿಗೆ ತಡೆ ಬೀಳುವಂತಹ ನಿರೀಕ್ಷೆ ಇದೆ. ಕೇಂದ್ರ ಹಣಕಾಸು ಇಲಾಖೆ ಜಾರಿಗೊಳಿಸಿರುವಂತಹ ಕಡ್ಡಾಯ ಆಧಾರ್ ಪ್ಯಾನ್ ಜೋಡಣೆ 2026ರ ಜನವರಿ 1ರಿಂದ ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಇನ್ನು ಅದರ ಜೊತೆಗೆ ಡೆಲಿವರಿ ಸಿಬ್ಬಂದಿಗೆ ಸ್ವೀಟ್ ನ್ಯೂಸ್ ಇಲ್ಲಿದೆ. ಉತ್ತಮ ಪಾವತಿ ಮತ್ತು ಸುಧಾರಿತ ಕೆಲಸದ ಪರಿಸ್ಥಿತಿಗಳಿಗಾಗಿ ಅವರು ಒತ್ತಾಯ ಮಾಡಿ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಮುಂದಾಗಿದ್ರು. ಲಕ್ಷಾಂತರ ಗಿಗ್ ಕಾರ್ಮಿಕರು, ಅವರಿಗೆ ವರ್ಷಾರಂಭದಲ್ಲೇ ಶುಭ ಸುದ್ದಿ ಸಿಗ್ತಾ ಇದೆ. ಝೊಮ್ಯಾಟೊ ಆಗಲಿ, ಸ್ವಿಗ್ಗಿ ವೇದಿಕೆಗಳಾಗಲಿ ತಮ್ಮ ಡೆಲಿವರಿ ಎಕ್ಸಿಕ್ಯೂಟಿವ್ಗಳಿಗೆ ಪ್ರೋತ್ಸಾಹಧನ ಅಂದ್ರೆ ಇನ್ಸೆಂಟಿವ್ ಅನ್ನ ಹೆಚ್ಚು ಮಾಡ್ತಾ ಇವೆ. ಇನ್ನು ಕೇಂದ್ರ ಸರ್ಕಾರ 2026ರಲ್ಲಿ ಹಂತ ಹಂತವಾಗಿ 8ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸ್ತಾ ಇದ್ದು, ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಾಗುತ್ತೆ. ಖಾಸಗಿ ವಲಯದಲ್ಲೂ ಅಷ್ಟೇ 2026ರಲ್ಲಿ 15ರಿಂದ 20% ವೇತನ ಏರಿಕೆಯಾಗಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಹಾಗಾಗಿ ಎಲ್ರಿಗೂ ಕೂಡ ಬಹಳ ಒಳ್ಳೆ ವಿಚಾರ 2026 ತರ್ತಾ ಇದೆ. ಇನ್ನು ರೆವಿನ್ಯೂ ಕೋರ್ಟ್ ಕಲಾಪ ಆನ್ಲೈನ್. ರಾಜ್ಯದಲ್ಲಿ ರೆವಿನ್ಯೂ ಕೋರ್ಟ್ ಕಲಾಪ ಇನ್ನು ಆನ್ಲೈನ್ ಆಗುತ್ತೆ. ವಾದಿ ಪ್ರತಿವಾದಿಗಳು ಆನ್ಲೈನ್ ಮೂಲಕ ನ್ಯಾಯಾಲಯ ಕಲಾಪಗಳಿಗೆ ಭಾಗವಹಿಸಬಹುದು. ಬೆಂಗಳೂರು ವಿಭಾಗದಲ್ಲಿ ಜಾರಿಯಾಗಿರುವಂತಹ ಈ ವ್ಯವಸ್ಥೆ ಇನ್ನೇನು 2-3 ತಿಂಗಳಿನಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆಯಾಗ್ತಾ ಇದೆ. ಮತ್ತೊಂದು ತಲೆನೋವು ತಪ್ತಾ ಇದೆ, ಅದು IT ತಲೆನೋವು. 2026 ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೊಳ್ತಾ ಇದೆ. ಆದಾಯ ತೆರಿಗೆ ನಿಯಮಗಳು ಮತ್ತಷ್ಟು ಸರಳ ಆಗಲಿದೆ. ITR ಫೈಲಿಂಗ್ ಇನ್ನಷ್ಟು ಸುಗಮ ಆಗುತ್ತೆ. 2025-26ನೇ ಸಾಲಿನಿಂದ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ 12 ಲಕ್ಷ ರೂಪಾಯಿಗೆ ಏರಿಸಿರುವುದರಿಂದ ಆರ್ಥಿಕ ವರ್ಷಾಂತ್ಯದ ವೇಳೆಗೆ ಸಂಬಳದಲ್ಲಿ TDS ಕಡಿತದ ಆತಂಕದಿಂದ ಬಹುತೇಕ ಸಂಬಳದಾರರು ಪಾರಾಗಲಿದ್ದಾರೆ. ಅದರ ಜೊತೆಗೆ ಪ್ರಾಣಿಯಿಂದ ಹಾನಿಗೂ ಕೂಡ ಬೆಳೆ ವಿಮೆ ಸಿಗುತ್ತೆ. ಕೇಂದ್ರ ಸರ್ಕಾರ ಈ ಬೆಳೆ ವಿಮೆ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇದೆ. ಕಾಡು ಪ್ರಾಣಿಗಳಿಂದ ಬೆಳೆ ನಾಶ ಆದರೂ ಕೂಡ ಬೆಳೆ ವಿಮೆ ಲಭ್ಯ ಆಗುತ್ತೆ. ಆದರೆ ಬೆಳೆ ನಷ್ಟ ಆಗಿ 72 ಗಂಟೆಯೊಳಗೆ ವರದಿ ಮಾಡೋದು ಕಡ್ಡಾಯ. ಈ ರೀತಿ ಎಲ್ಲ ವರ್ಗಕ್ಕೂ ಕೂಡ 2026 ವಿವಿಧ ರೀತಿಯಲ್ಲಿ ಲಾಭದಾಯಕ ಆಗಿದೆ. ಹಾಗಾಗಿ ಖುಷಿಯಿಂದ, ಸಂಭ್ರಮದಿಂದ ಈ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ನಗು, ನೆಮ್ಮದಿ, ನಾವೀನ್ಯತೆ ನಮ್ಮ ಜೀವನದಲ್ಲಿ ಇರಲಿ ಅನ್ನೋದು ನನ್ನ ಆಶಯ. ನಮಸ್ಕಾರ.